ಆಯ್ತು, ನೀವು ಜೊತೆಲಿ ಇದು ಅವಳನ್ನ ಕರ್ಕೊಂಡು ಬನ್ನಿ. ಮತ್ತೆ ಅಭಿರಾಮಿಗೆ ಡ್ರೆಸ್ ಎಲ್ಲ? ಹಾ, ಅದೆಲ್ಲ ವ್ಯವಸ್ಥೆ ಆಗಿದೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನೀನ್ ಮನೇಲಿ ಆರತಿ ವ್ಯವಸ್ಥೆ ಮಾಡ್ಕೊ. ಸರಿ ಅಶೋಕ್. ಅಮ್ಮೋರೇ, ಎಲ್ಲಿ ಭೈರವಿ? ಅವಳಿಲ್ಲೇ ಹುಡುಗರ ಜೊತೆ ಆಟ ಆಡಕ್ ಹೋಗಿರ್ಬೇಕು, ರೂಮಲ್ಲಿ ಇಲ್ಲ. ಹೌದಾ, ಸರಿ ಹೋಗ್ಲಿ. ಕಮಲಮ್ಮ, ಅಭಿರಾಮಿನ ಮನೆಗೆ ಕರ್ಕೊಂಡು ಬರ್ತಿದ್ದಾರೆ, ನೀವು ಹೋಗಿ ಆರತಿ ತಟ್ಟೆ ರೆಡಿ ಮಾಡ್ಕೊಳ್ಳಿ. ಸರಿ ಅಮ್ಮ. ಹೇಳು ಆದಿ. ಗುರುಜಿ, ನಿಮ್ಮ ಹತ್ರ 2 ನಿಮಿಷ ಮಾತಾಡ್ಬೇಕು, ಫ್ರೀ ಇದ್ದೀರಾ? ಮಾತಾಡು ಆದಿ. ನಾನು ಅಭಿರಾಮಿ ಹೊಟ್ಟೆಲಿರೋ ಮಗುನ ಸಾಯಿಸ್ದೆ. ಅದ್ರ ಆತ್ಮ ಆಚೆ ಹೋಗೋದನ್ನ ನನ್ನ ಕಣ್ಣಾರ ನೋಡ್ದೆ. ಆಮೇಲೆ ಏನಾಯ್ತು ಅಂತಂದ್ರೆ ಡಾಕ್ಟ್ರು ಬಂದು, ನಿಮ್ ಮಗುಗೆ ಏನೂ ಆಗಿಲ್ಲ, ತಾಯಿ ಹೊಟ್ಟೆಲಿ ಮಗು ಸುರಕ್ಷಿತವಾಗಿದೆ. ಶಿವಕಾಮಿ, ಭೈರವಿ ಮತ್ತೆ ಅಶೋಕ್ ವಾಪಸ್ ಬರೋಷ್ಟ್ರಲ್ಲಿ ನಾನು ಇಲ್ಲಿರೋ ಅಭಿರಾಮಿನ ಮತ್ತೆ ಮಗುನ ಸಾಯಿಸ್ತೀನಿ. ಇಷ್ಟೆಲ್ಲ ಆಯ್ತು ಗುರುಜಿ. ಇದೆಲ್ಲ ಆ ಶಾಂಭವಿ ದೇವಿಯಿಂದಾನೇ ಆಗಿರೋದು. ಅವಳನ್ನ ಪರ್ಮನೆಂಟ್ ಆಗಿ ದಿಗ್ಬಂಧನದಲ್ಲಿಡಬೇಕು. ಅದಕ್ಕೆ ದೊಡ್ಡ ದೊಡ್ಡ ಪೂಜೆಗಳನ್ನ ಮಾಡಬೇಕಾಗತ್ತೆ ಆದಿ. ನಿನಗೆ ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ ನನ್ನ ಆಶ್ರಮಕ್ಕೆ ಬಾ. ಅಷ್ಟರಲ್ಲಿ ನನ್ನ ದಿವ್ಯ ದೃಷ್ಟಿಯಿಂದ ಏನಾಗಿದೆ ಅಂತ ನಾನು ನೋಡ್ತೀನಿ. ನಿನಗೆ ವಿವರವಾಗಿ ಎಲ್ಲವನ್ನೂ ಹೇಳ್ತೀನಿ. ಆಯ್ತು ಗುರುಜಿ. ಚಿಕ್ಕಮ್ಮೋರೆ, ಮರುಜನ್ಮ ಪಡ್ಕೊಂಡು ಮನೆಯೊಳಗ್ ಬರ್ತಾ ಇದ್ದೀರಾ. ಆ ದೇವಿ ಅನುಗ್ರಹ ನಿಮ್ಮೇಲಿರೋವರೆಗೂ ನಿಮ್ಗೆ ಯಾರೇನೂ ಮಾಡಕ್ಕಾಗಲ್ಲ. ಒಂದ್ ನಿಮಿಷ. ನಿಮ್ಮೆಲ್ಲರ ಹತ್ರನೂ ಸ್ವಲ್ಪ ಮಾತಾಡೋದಿದೆ. ಕಮಲಮ್ಮ, ಅಭಿರಾಮಿನ ಮೇಲ್ ಕರ್ಕೊಂಡು ಹೋಗಿ. ಇನ್ನು ಮುಂದೆ ಅಭಿರಾಮಿನ ನಾನು ಮತ್ತೆ ಕಮಲಮ್ಮ ಮಾತ್ರ ನೋಡ್ಕೊಳ್ಳೋದು. ಬೇರೆ ಯಾರು ಅವಳ ಹತ್ರ ಹೋಗ್ಬಾರ್ದು. ಯಾಕೆ ಹೋಗ್ಬಾರ್ದು? ತೀರ್ಥದಲ್ಲಿ ವಿಷ ಬೆರೆಸಿ ಕೊಟ್ಟಿರೋ ನೀನ್ ಹೋಗ್ಬೋದು, ನಾವು ಹೋಗಂಗಿಲ್ವಾ?
ಈ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನಿಮ್ ಮಗನ ಹತ್ರ ಓದ್ಸಿ ತಿಳ್ಕೊಳ್ಳಿ. ಅಭಿರಾಮಿಗೆ ಹೊಟ್ಟೆ ನೋವು ಬಂದಿದ್ದು ತೀರ್ಥ ಕುಡ್ದಿದ್ರಿಂದ ಅಲ್ಲ. ಅದಕ್ಕೆ ಬೇರೆ ಏನೋ ಕಾರಣ ಇದೆ. ಅದೇನು ಅಂತ ಡಾಕ್ಟರ್ಗೂ ಗೊತ್ತಾಗ್ತಾ ಇಲ್ಲ. ಈ ನೀಚ ಕೆಲಸದ ಹಿಂದೆ ಯಾವುದೋ ಒಂದು ಕೆಟ್ಟ ಶಕ್ತಿಯ ಕೈವಾಡ ಇದೆ. ಅಂದ್ರೆ ಈ ಮನೇಲಿ ದುಷ್ಟಶಕ್ತಿ ಇದೆ ಅಂತನಾ? ಹೌದು, ಕೆಟ್ಟದ್ ಮಾಡೋದಕ್ಕೆ ಅಂತಾನೆ ದುಷ್ಟಶಕ್ತಿ ಇಲ್ಲಿದೆ. ಅದನ್ನ ಮೆಟ್ಟಿ ನಿಲ್ಲೋದಕ್ಕೆ ದೈವಶಕ್ತಿ ಕೂಡ ಇದೆ. ಯಾಕೆ ಆಸ್ತಿಗೋಸ್ಕರ ಮೋಸ ವಂಚನೆ ಅಂತ ಸಾಯ್ತೀರಾ? ನಿಮಗೇನ್ ಕಡಿಮೆ ಇದೆ ಅಂತ? ಹಾ, ಅಭಿರಾಮಿ ಆಸ್ತಿ ಇದೆ, ಜೊತೆಗೆ ನನ್ನ ಆಸ್ತಿಲಿ 30% ನಿಮ್ ಹತ್ರನೇ ಇದೆ. ಆದ್ರೂ ದುಡ್ಡಿನ ಹಿಂದೆ ಪಿಶಾಚಿಗಳ ಥರ ಹಣ 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 ಅಂತ ಸಾಯ್ತಿರ್ತೀರಾ. ಆಚೆಗೆ ಹೋಗಿ ನೋಡಿ. ಜನಗಳಿಗೆ ಒಂದು ಹೊತ್ತು ಊಟ ಸಿಕ್ಕಿದ್ರೆ ಅಮೃತ ತರ ಭಾವಿಸಿ ದೇವರಿಗೆ ಕೃತಜ್ಞತೆ ಹೇಳ್ತಾರೆ. ನಿಮ್ಗಳಿಗೆ ಇರೋದಕ್ಕೆ ಮನೆ ಇದೆ, ಇಷ್ಟಪಟ್ಟಿರೋ ಊಟ ಸಿಗುತ್ತೆ, ಕಾಸ್ಟ್ಲಿ ಬಟ್ಟೆಗಳಿದೆ, ಐಷಾರಾಮಿ ಕಾರ್ಗಳಿದೆ. ನಿನ್ನ ಪ್ರೀತಿಸಿ ಮದುವೆ ಆಗಿರೋ ಸುಂದರವಾಗಿರೋ ಹೆಂಡತಿ ಇದ್ದಾಳೆ. ಇನ್ನು ಏನ್ ಬೇಕು ನಿನ್ಗೆ? ಯಾಕೆ ನಿಮ್ಮೆಲ್ರಿಗೂ ಈ ದುರಾಸೆ? ಯೋಗ್ಯತೆಗೆ ಮೀರಿ ಆಡ್ತಾ ಇದ್ದೀರಾ. ಕಾಲ ತುಂಬಾ ಕ್ರೂರಿ, ಬದ್ಲಾಗುವಂತ ಸಮಾಧಾನದಿಂದ ಹೇಳುತ್ತೆ. ಆದ್ರೂ ಬದ್ಲಾಗ್ಲಿಲ್ಲ ಅಂತಂದ್ರೆ ಚಾಟಿಲಿ ಹೊಡೆದು ಹೇಳುತ್ತೆ.